ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ತುಂಬ ಡಿಫ್ರೆಂಟ್ ಆಗಿರೋಂಥ ಒಂದು ಪ್ರಾಡಕ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ತಮ್ಲೈನಲ್ಲೂ ಕೂಡ ನೋಡಿರ್ತೀರಾ. ಸೊ ಯೂಶಲಿ ನಾವು ರಂಗೋಲಿ ಹಾಕೋದಂತ ಹೇಳಿದರೆ ಹೇಳಿ ರಂಗೋಲಿ ಪೌಡರಲ್ಲಿ ರಂಗೋಲಿ ಹಾಕ್ತೀವಿ ಅಲ್ವಾ. ಸೊ ಯಾರಿಗೆಲ್ಲ ರಂಗೋಲಿ ಪೌಡರಲ್ಲಿ ನೀಟಾಗಿ ಡಿಸೈನ್ ಮಾಡೋದಕ್ಕೆ ಅಂದರೆ ರಂಗೋಲಿ ಮಾಡೋದಕ್ಕೆ ಬರೋದಿಲ್ಲ, ಸೊ ಅವರಿಗೆ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಮತ್ತು ಇದು ಸ್ವಲ್ಪ ಇವಾಗ ಟ್ರೆಂಡಿನಲ್ಲಿರೋಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಇದು ಅಂತ ಹೇಳಿದ್ರೆ, ಈಗ ನಾನು ತೋರಿಸ್ತಾ ಇದ್ದೀನಲ್ವಾ. ಸೊ ಇದು ನೋಡಿದ್ರೆ ನಿಮ್ಗೆ ಏನಂತ ಅನ್ಸುತ್ತೆ ಹೇಳಿ, ಯಾವುದೋ ಪೆನ್ ತೋರಿಸ್ತಾ ಇದ್ದಾರೆ ಅಥವಾ ಯಾವುದೊಂದು ಮಾರ್ಕರ್ ತೋರಿಸ್ತಾ ಇದ್ದಾರೆ, ಅದೊಂದು ಬಾಲ್ ಪೆನ್ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿರ್ಬೋದಲ್ವಾ. ಸೊ ಹೌದು, ಬಟ್ ಇದು ಬಂದು ಮೆಟಾಲಿಕ್ ಬ್ರಷ್ ಪೆನ್ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ಓಕೆನಾ. ಸೊ ನೋಡಿದ್ರೆ ಒಂಥರ ಮಾರ್ಕರ್ ಥರ ಇರುತ್ತೆ ಇದು, ಬಟ್ ಇದು ಮೆಟಾಲಿಕ್ ಪೆನ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ನಾವು ರಂಗೋಲಿನ ಬಿಡಿಸ್ಬೋದು. ಓಕೆನಾ. ಸೊ ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. 2 ಕಲರಲ್ಲಿ ಕೊಟ್ಟಿದ್ದಾರೆ, ಒಂದು ಗೋಲ್ಡನ್ ಕಲರು ಮತ್ತು ಇನ್ನೊಂದು ಸಿಲ್ವರ್ ಕಲರ್. ಟೋಟಲ್ ಆಗಿ 5 ಪೀಸ್ ಬರುತ್ತೆ ಒಂದು ಪ್ಯಾಕಲ್ಲಿ. ತುಂಬ ಚೆನ್ನಾಗಿ ಡಿಸೈನ್ನ ನಾವು ಡ್ರಾ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ನೀವು ಗ್ಲಾಸ್ ಮೇಲೆ ಆಗಿರ್ಬೋದು, ಟೈಲ್ಸ್ ಮೇಲೆ, ಮತ್ತು ಮರದ ಏನಾದರೂ ಈಗ ಪೂಜೆ ಮಾಡೋ ಟೈಮಲ್ಲಿ ಮರದ ಮನೆಗಳೆಲ್ಲ ಇರುತ್ತಲ್ವ, ಸೊ ಅಲ್ಲೂ ಕೂಡ ಡ್ರಾ ಮಾಡ್ಬೋದು. ನೀಟಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ. ಮತ್ತು ಇದನ್ನು ನೀವು ಹಾಗೇನೇ ಒರೆಸ್ತೀರಾ ಅಂತ ಹೇಳಿದ್ರೆ ಸೊ ಅದು ಬರೋದಿಲ್ಲ, ಅಂದರೆ ಅಳಿಸೋಗೋದಿಲ್ಲ. ನೀವು ಸ್ವಲ್ಪ ಒದ್ದೆ ಬಟ್ಟೆ ಮಾಡಿಕೊಂಡು ಅಥವಾ ಸ್ವಲ್ಪ ವೆಟ್ಟಾಗಿರೋಂಥ ಬಟ್ಟೆನಲ್ಲಿ ಒರೆಸಿದ್ರೆ ಮಾತ್ರ ಇದು ಫುಲ್ ಅಳಿಸೋಗುತ್ತೆ, ರಬ್ ಆಗುತ್ತೆ. ಅದರ್ವೈಸ್ ಇದು ನಾವು ಹಾಗೇ ಏನು ಒರೆಸ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಈಗ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ, ಸೊ ರಂಗೋಲಿ ಹಾಕಿದಾಗೆಲ್ಲ ಪೌಡರ್ ಎಲ್ಲ ಅಳಿಸ್ಬಿಡ್ತಾರೆ. ಡಿಸೈನ್ ಚೆನ್ನಾಗಿ ಮಾಡಿರ್ತೀವಿ ಹೊಸ್ಲಿಗೆಲ್ಲದು ಕೂಡ, ಬಟ್ ಮಕ್ಕಳೆಲ್ಲ ಇದ್ರು ಅಂತ ಹೇಳಿದ್ರೆ ಅದೆಲ್ಲ ಹೋಗ್ಬಿಡತ್ತೆ. ಇಲ್ಲ ಗಾಳಿ ಬಂತು, ಮಳೆ ಬಂತು ಅಂತ ಹೇಳಿಬಿಟ್ರೆ ಫುಲ್ ಎಲ್ಲದು ಕೂಡ ಅಳಿಸೋಗ್ಬಿಡತ್ತೆ ಅಲ್ವಾ. ಬಟ್ ಈ ಒಂದು ಪೆನ್ನಲ್ಲಿ ನೀವು ಆ ರೀತಿನಲ್ಲಿ ಡ್ರಾ ಮಾಡಿದ್ರಿ, ರಂಗೋಲಿ ಹಾಕಿದ್ರಿ ಅಂತ ಹೇಳಿದ್ರೆ ನೀವು ಒದ್ದೆ ಬಟ್ಟೆಲಿ ಒರೆಸಿದ್ರೆ ಮಾತ್ರ ಹೋಗುತ್ತೆ. ಅದರ್ವೈಸ್ ನೀವು ಹಾಗೇನೆ ಕೈಯಲ್ಲಿ ಒರ್ಸಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಅದು ಅಂದರೆ ಅದು ಅಳಿಸೋಗೋದಿಲ್ಲ. ಅಷ್ಟು ತುಂಬ ಚೆನ್ನಾಗಿದೆ. ನಾನು ನೋಡಿ ಇಲ್ಲಿ ಚಿಕ್ಕದಾಗಿ ಒಂದು ಪುಟ್ಟಾಗಿ ರಂಗೋಲಿ ಕೂಡ ಬಿಡಿಸಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿನಲ್ಲಿದೆ ಅಂತೇಳಿ. ತುಂಬ ಕಲರ್ಫುಲ್ ಆಗಿದೆ. 2 ಕಲರಲ್ಲಿ ಸದ್ಯಕ್ಕೆ ಅವೈಲೇಬಲ್ ಇದೆ. ಒಂದು ರೀತಿ ಗೋಲ್ಡನ್ ಆರ್ ಯೆಲ್ಲೋ ಇಶ್ ಗೋಲ್ಡನ್ ಅಂತ ಹೇಳ್ಬೋದು, ಮತ್ತು ಇನ್ನೊಂದು ಸಿಲ್ವರ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ಯಾಸ್ ಸ್ಟವ್ ಮೇಲೆ ಆಗಿರ್ಬೋದು, ಹೊಸ್ಲಿಗಾಗಿರ್ಬೋದು, ಆಮೇಲೆ ಟೈಲ್ಸ್ ಆಗಿರ್ಬೋದು, ಮತ್ತು ದೇವ್ರ ಮನೇಲಿ ಆಗಿರ್ಬೋದು, ಎಲ್ಲ ಕಡೆ, ಮತ್ತು ಗಾಜ್ ಆಗಿರ್ಬೋದು, ಅಥವಾ ನೀವೇನಾದ್ರು ಒಬ್ಬರಿಗೆ ಪ್ರೆಸೆಂಟೇಷನ್ ಮಾಡ್ತಿದ್ದೀರಾ, ಡ್ರಾಯಿಂಗ್ ಬಿಡಿಸ್ತಿದ್ದೀರಾ ಅಂತ ಹೇಳಿದ್ರು ಕೂಡ ಈ ಒಂದು ಪೆನ್ನಿಂದ ನೀವು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮತ್ತು ನಿಪ್ ಕೂಡ ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರೋದ್ರಿಂದ ಅಂದರೆ ಫ್ಲೆಕ್ಸಿಬಲ್ ಇದೆ. ಸೊ ನಾವು ಹೇಗೆ ಬೇಕು ಹಾಗೆ ಇದನ್ನು ಟರ್ನ್ ಔಟ್ ಮಾಡ್ಬೋದು. ತುಂಬ ಗಟ್ಟಿ ಏನಿಲ್ಲ ನಿಬ್ಬೆಲ್ಲದು ಕೂಡ ತುಂಬ ಚೆನ್ನಾಗಿದೆ. ಒಂದು ಪ್ಯಾಕಲ್ಲಿ 5 ಪೀಸ್ ಬರುತ್ತೆ. ತುಂಬ ಯುನೀಕ್ ಆಗು ಕೂಡ ಇದೆ. ಸೊ ಐ ಹೋಪ್ ನಿಮಗೆ ತುಂಬಾ ಇಷ್ಟ ಆಯಿತು ಈ ಒಂದು ಪ್ರಾಡಕ್ಟ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ನಾನು ಆಗಲೇ ಹೇಳಿದಾಗೆ ರಂಗೋಲಿನಲ್ಲಿ ಡಿಸೈನ್ ಮಾಡೋದಕ್ಕೆ ಬರೋದಿಲ್ಲ, ರಂಗೋಲಿ ಬಿಡಿಸೋದಕ್ಕೆ ಬರೋದಿಲ್ಲ ಅಂದರೆ ಪೌಡರಲ್ಲಿ, ಸೊ ನೀವು ಈ ಒಂದು ಪೆನ್ನ ನೀವು ಪರ್ಚೇಸ್ ಮಾಡ್ಬೋದು. 1 ಪ್ಯಾಕಲ್ಲಿ 5 ಬರುತ್ತೆ. ಪ್ರೈಸ್ ಎಷ್ಟಪ್ಪ ಅಂತ ಹೇಳಿದ್ರೆ 3/2 rupees, ಅಂದರೆ 222 rupees ಆಗುತ್ತೆ. ನಿಮಗೆ 5 ಬೇಡ, ಜಸ್ಟ್ ನಮಗೀಗ 2 ಬೇಕು ಅಥವಾ ಒಂದು 4 ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ನಾನು 5 ಪೀಸ್ ತರಿಸಿದ್ದೀನಿ. 3/2 rupees. ಎವ್ರಿ ಡೇ ಯೂಸ್ ಮಾಡಲಿಕ್ಕಂತೂ ತುಂಬ ಚೆನ್ನಾಗಿದೆ. ಅದರಲ್ಲೂ ಕೂಡ ಗ್ಯಾಸ್ ಮೇಲೂ ಕೂಡ ನಾವು ಅಂದರೆ ದೇವ್ರ ಸಮಾನ ಅಂತ ಹೇಳಿಬಿಟ್ಟು ಗ್ಯಾಸ್ಗೂ ಕೂಡ ನಾವು ಪೂಜೆ ಮಾಡ್ತೀವಿ ಅಲ್ವಾ ಬೆಳಿಗ್ಗೆ ಎದ್ದ ತಕ್ಷಣ. ಸೊ ಅಲ್ಲೂ ಕೂಡ ನೀವು ಇದರಲ್ಲಿ ಡ್ರಾ ಮಾಡ್ಬೋದು. ಗ್ಲಾಸ್ ಜಾರ್ ಇತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಎದ್ದು ಕೂಡ ಕಾಣಿಸುತ್ತೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಸುಮಾರು ಜನ ಅಂದರೆ ನಾನು ತರಿಸಾದ್ಮೇಲೆ ನಮ್ಮನೆ ಪಕ್ಕದ ಮನೆಯವರಾಗಿರ್ಬೋದು, ಮತ್ತು ನನ್ನ ಸಿಸ್ಟರ್ ಆಗಿರ್ಬೋದು, ಅವರು ಕೂಡ ತರಿಸಿದ್ದಾರೆ. ಎಲ್ಲದ್ರದ್ದು ವೀಡಿಯೋ ಕೂಡ ನಾನಿಲ್ಲಿ ಕ್ಲಬ್ ಕೂಡ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಸೊ ತುಂಬ ಚೆನ್ನಾಗಿದೆ ಅಲ್ವಾ. ಲಿಂಕ್ ಕೊಟ್ಟಿರ್ತೀನಿ, ಬೇಗನೆ ತಗೊಳ್ಳಿ, ಬೇಗನೆ ಔಟ್ ಆಫ್ ಸ್ಟಾಕ್ ಕೂಡ ಆಗಿಬಿಡುತ್ತೆ. ಸೊ ಹಾಗಾಗಿ ಇದೊಂದು ತರಿಸಿದ್ದೀನಿ. ಆ್ಯಂಡ್ ಇನ್ನೊಂದು ಬಂದು ರಂಗೋಲಿ ಫಿಲ್ಲಿಂಗ್ ಸ್ಟ್ಯಾಂಪ್ ಡಬ್ಬಿನ ತರಿಸಿದ್ದೀನಿ. ಟೋಟಲ್ ಆಗಿ 12 ಡಿಸೈನ್ ಡಬ್ಬಿ ಬರುತ್ತೆ. ಒಂದೊಂದು ಕೂಡ ತುಂಬ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಲೋಟಸ್ ಡಿಸೈನು, ಮತ್ತು ಚಿಕ್ಕದು ಪಾದ ಡಿಸೈನ್ ಆಗಿರ್ಬೋದು, ಫ್ಲವರ್ ಡಿಸೈನ್ ಆಗಿರ್ಬೋದು, ಸ್ಟಾರ್ ಡಿಸೈನ್ ಆಗಿರ್ಬೋದು, ಹೀಗೆ ಯುನಿಕ್ ಡಿಸೈನ್ಸ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು ಅಕ್ರಿಲಿಕ್ ಒಂದು ಅಕ್ರಿಲಿಕ್ ಒಂದು ಮೆಟೀರಿಯಲಲ್ಲಿ ಮಾಡಿರೋವಂಥದ್ದು. ಸೊ ನೋಡಿ ಈ ರೀತಿನಲ್ಲಿ ಹಬ್ಬ ಟೈಮಲ್ಲಿ ಅಥವಾ ಪೂಜೆ ಟೈಮಲ್ಲಿ, ಅಂದರೆ ವಾರ ಪೂಜೆ ಮಾಡ್ತೀವಲ್ವ ಆ ಟೈಮಲ್ಲೂ ಕೂಡ ನಾವು ಡ್ರಾ ಮಾಡ್ಕೋಬೋದು. ವೈಟ್ ರಂಗೋಲಿ ಪೌಡರ್ ಹಾಕಿಬಿಟ್ಟು ಜಸ್ಟ್ ನೀವು ಅದನ್ನು ಬಗ್ಸಿದ್ರೆ ಸಾಕಷ್ಟು, ಅಂದರೆ ಉಲ್ಟಾ ಮಾಡಿದ್ರೆ ಸಾಕು, ಅದೇನು ಡಿಸೈನ್ ಇದೆ ಅದಷ್ಟು ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಒಳಗಡೆ ಮೆಶ್ ಕೂಡ ಕೊಟ್ಟಿರೋದ್ರಿಂದ ಸೊ ಎಲ್ಲೂ ಕೂಡ ಡಿಸೈನ್ ಆಚೆ ಈಚೆ ಆಗೋದಿಲ್ಲ, ಪರ್ಫೆಕ್ಟ್ ಆಗಿ ಬರುತ್ತೆ. ಮತ್ತು ನೀವು ಕಲರ್ ರಂಗೋಲಿ ಪೌಡರ್ ಇರುತ್ತೆ ನೋಡಿ, ಸೊ ಅದನ್ನು ಕೂಡ ಹಾಕ್ಕೊಂಡು ಒಂಥರ ಕಲರ್ಫುಲ್ ಆಗಿ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಒಂಥರ ಎತ್ನಿಕ್ ಆಗಿ ಒಂಥರ ಪಾಸಿಟಿವ್ ವೈಬ್ ಕೂಡ ಬರುತ್ತೆ. ಸೊ ಇದು ಕೂಡ ತರಿಸಿದೆ. ಆಲ್ರೆಡಿ ನನ್ನ ಹತ್ರ ಇತ್ತು, ಬಟ್ ಎಲ್ಲದು ಕೂಡ ಅದೇ ಲೈಕ್ ಹೊಡೆದೋಗ್ಬಿಟ್ಟಿತ್ತು, ಒಂದೊಂದು ಮಿಸ್ ಆಗಿಬಿಟ್ಟಿತ್ತು. ಸೊ ಅದೆಲ್ಲ ಟೆನ್ಷನೇ ಬೇಡ, ಹೊಸ ತೊಗೊಬಿಡೋಣ ಅಂತ ಹೇಳಿ ತೊಗೊಂಡೆ. ತುಂಬ ಚೆನ್ನಾಗಿದೆ. ಕಳಸ ಡಿಸೈನ್, ಸ್ವಸ್ತಿಕ್ ಡಿಸೈನ್ ಎಲ್ಲದು ಕೂಡ ಇದೆ. 12 ಒಂದು ಡಿಸೈನ್ಸಲ್ಲಿದೆ.
ಒಂದೊಂದು ಕೂಡ ಒಂದೊಂದು ದಿನನೂ ಕೂಡ ಹಾಕ್ಬೋದು ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ನೋಡಿ, ಬೇಕು ಅಂತ ತೊಗೊಳ್ಳಿ. ಒಂದು 2 ಇಂಚಸ್ ಅಷ್ಟು ಹೈಟು ಮತ್ತು ಅಗಲ ಬರುತ್ತೆ. 12 ಪೀಸು. ಆ್ಯಂಡ್ ಪ್ರೈಸ್ ಎಷ್ಟು ಗೊತ್ತಿದ್ದು ನಾನು ಜಸ್ಟ್ 174 ರುಪೀಸ್, 174 ರೂಪಾಯಿಗೆ ಸಿಕ್ಕಿದೆ. ಇಷ್ಟು ಕಡಿಮೆ ಪ್ರೈಸಲ್ಲಂತೂ ಹೊರಗಡೆ ನಿಮಗೆ 12 ಪೀಸ್ ಸಿಗೋದೇ ಇಲ್ಲ. ಮಿನಿಮಮ್ ಅಂದರೆ ಒಂದು ಡಬ್ಬಿನೇ ತೊಗೊತೀರಾ ಅಂತ ಹೇಳಿದ್ರು ಕೂಡ ಗೊತ್ತಿರೋದು ನಿಮಗೆ ಎಷ್ಟು, ಒಂದು 30 ರೂಪಾಯಿ 40 ರೂಪಾಯಿ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಬಟ್ ಮೀಶೋದಲ್ಲಿ ನಿಮಗೆ ಬಲ್ಕಲ್ಲೇ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ. ಸೊ ಮಿಸ್ ಮಾಡ್ಕೊಳ್ಳೋ ಅಂತ ಹೋಗಬೇಡಿ. ಪ್ರತಿಯೊಬ್ಬರು ಮನೆಗೂ ಕೂಡ ಇದು ನೀಡ್ ಅಂತಲೇ ಹೇಳ್ಬೋದು. ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ಆ್ಯಂಡ್ ಎಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ತುಂಬಾ ಹೆಲ್ಪ್ ಆಯಿತು ಇವತ್ತಿನ ವಿಡಿಯೋ. ಆ್ಯಂಡ್ ತುಂಬಾ ಯೂಸ್ಫುಲ್ ಅಂತ ಅನಿಸ್ತು ಅಂತ ಭಾವಿಸಿದ್ದೀನಿ. ಇಫ್ ಇನ್ ಕೇಸ್ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಮತ್ತು ನಾನು ಆಗಲೇ ಹೇಳಿದಾಗೆ ಲಿಂಕ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಎರಡೂ ಕಡೆ ಕೂಡ ಕೊಟ್ಟಿರ್ತೀನಿ. ಸೊ ಕಮೆಂಟಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಕಮೆಂಟ್ ಪಿನ್ ಮಾಡಿರ್ತೀನಲ್ವ, ಅದು ನನ್ನ ಕಮೆಂಟ್ ಆಗಿರುತ್ತೆ. ಸೊ ಅಲ್ಲೇ ನಿಮಗೆ ಲಿಂಕ್ ಎಲ್ಲ ಸಿಗುತ್ತೆ, ಈಸಿ ಆಗಿಬಿಡುತ್ತೆ. ಸೊ ಹಾಗಾಗಿ 2 ಕಡೆ ಕೂಡ ಪ್ರೊವೈಡ್ ಮಾಡಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಏನೋ ಡೌಟ್ ಇತ್ತು ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡ್ದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.